ನಮಸ್ಕಾರ ಸ್ನೇಹಿತರೆ, ಆರ್ಕೆ ಟಿವಿ ಚಾನೆಲ್ಗೆ ಸ್ವಾಗತ. ಇದಕ್ಕೆ ಆರಂಭಿಕ ಆಘಾತ, ಆಧಾರವಾದ ಕೊಹ್ಲಿ ಪಾಟೀದಾರ್. ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಆರ್ಸಿಬಿಗೆ ಮೊದಲ ಎಸೆತದಲ್ಲೇ ಶಾಕ್ ಆಗಿತ್ತು. ಡೇಂಜರಸ್ ಫಿಲ್ ಸಾಲ್ಟ್, ಜೋಫ್ರಾ ಆರ್ಚರ್ ಬೌಲಿಂಗ್ ನಲ್ಲಿ ಶೂನ್ಯ ಸುತ್ತಿ ಪೆವಿಲಿಯನ್ ಸೇರಿದ್ರು. ಇದರ ಬೆನ್ನಲ್ಲೇ ಕ್ರೀಸ್ಗೆ ಬಂದ ದೇವದತ್ ಪಡಿಕ್ಕಲ್ ಮತ್ತು ಕಿಂಗ್ ವಿರಾಟ್ ಕೊಹ್ಲಿ ಸ್ವಲ್ಪ ಪ್ರತಿರೋಧ ಒಡ್ಡಿದ್ರು. ರವಿ ಬಿಷ್ಣೋಯ್ ಮತ್ತು ಆರ್ಚರ್ ದಾಳಿಗೆ ಸಿಲುಕಿ ಔಟ್ ಆದ್ರು. ನಂತರ ಬಂದ ಕೃಣಾಲ್ ಪಾಂಡ್ಯ, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಒಬ್ಬೊಬ್ಬರಾಗಿ ಸರದಿಯಲ್ಲಿ ಪೆವಿಲಿಯನ್ ಸೇರಿದ್ರು. ಇದಿದ್ರಲ್ಲಿ ರೊಮಾರಿಯೋ ಶೆಫರ್ಡ್ ಮಾತ್ರ 20ರ ಗಡಿ ದಾಟಿದ್ರು. ಆದ್ರೆ ನಾಯಕ ರಜತ್ ಪಾಟೀದಾರ್ ಮಾತ್ರ ಒಂಟಿ ಸಲಗದಂತೆ ಹೋರಾಡಿದ್ರು. 40 ಎಸೆತಗಳಲ್ಲಿ 4 ಸಿಕ್ಸರ್ ಮತ್ತು 4 ಬೌಂಡ್ರಿ ಸಹಿತ 63 ರನ್ಗಳನ್ನ ಸಿಡಿಸಿ ತಂಡಕ್ಕೆ ಆಧಾರವಾದ್ರು. ಕೊನೆಯಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ವೆಂಕಟೇಶ್ ಅಯ್ಯರ್ ಕೇವಲ 15 ಎಸೆತಗಳಲ್ಲಿ 29 ರನ್ ಚಚ್ಚೋ ಮೂಲಕ ಆರ್ಸಿಬಿ ಮೊತ್ತವನ್ನ 20 ಓವರ್ಗಳಲ್ಲಿ 201 ರನ್ಗಳಿಗೆ ಕೊಂಡೊಯ್ದರು. ಸೂರ್ಯವಂಶಿ ಸುನಾಮಿ ದಾಖಲೆಯ ಅರ್ಧ ಶತಕದಲ್ಲಿ ಕೊಚ್ಚಿ ಹೋದ ಆರ್ಸಿಬಿ. 202 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ರಾಜಸ್ಥಾನ ಆರಂಭದಲ್ಲೇ ಯಶಸ್ವಿ ಜೈಸ್ವಾಲ್ ವಿಕೆಟ್ ಕಳ್ಕೊಂಡು ಸಂಕಷ್ಟ ಎದುರಿಸಿತ್ತು. ಆದ್ರೆ ಅದರ ಬಿಸಿ ತಟ್ಟದಂತೆ ನೋಡಿಕೊಂಡಿದ್ದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕ್ರೀಸ್ಗೆ ಬಂದಿದ್ದ 15 ವರ್ಷದ ವೈಭವ್ ಸೂರ್ಯವಂಶಿ. ತಾನೊಬ್ಬ ದೊಡ್ಡ ದಾಂಡಿಗನೇನು ಅನ್ನುವಂತೆ ಈ ಪೋರ ಆರ್ಸಿಬಿ ಬೌಲರ್ಗಳ ಮೇಲೆ ಅಕ್ಷರಶಃ ಮುಗಿಬಿದ್ದ. ಭುವನೇಶ್ವರ್ ಕುಮಾರ್, ಜೋಶ್ ಹೇಜಲ್ವುಡ್ ರಂತ ಖ್ಯಾತನಾಮ ಬೌಲರ್ಗಳಿಗೆ ಕಾಲೇಜು ಹುಡುಗ್ರೇನು ಅನ್ನುವಂತೆ ಚಚ್ಚಿಬಿಟ್ಟ. ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್, ಅಭಿನಂದನ್ ಸಿಂಗ್ ಹೀಗೆ ಯಾರ ಕೈಗೆ ಬಾಲ್ ಕೊಟ್ಟರು ಉತ್ತರ ಮಾತ್ರ ಒಂದೇ ಆಗಿತ್ತು. ಸೂರ್ಯವಂಶಿ ಬ್ಯಾಟ್ನಿಂದ 6-4ಗಳ ಮಳೆ ಸುರಿತಾ ಇತ್ತು. ಕೇವಲ 15 ಎಸೆತಗಳಲ್ಲಿ ವೇಗದ ಅರ್ಧ ಶತಕ ಸಿಡಿಸಿ ದಾಖಲೆ ಬರೆದ ಸೂರ್ಯವಂಶಿ ಒಟ್ಟು 26 ಎಸೆತಗಳಲ್ಲಿ 7 ಭರ್ಜರಿ ಸಿಕ್ಸರ್ ಮತ್ತು 8 ಬೌಂಡ್ರಿ ಸಹಿತ 78 ರನ್ ಚಚ್ಚಿ ಆರ್ಸಿಬಿಯನ್ನ ಧೂಳಿಪಟ ಮಾಡಿದ. ನಂತರ ಜೊತೆಯಾದ ಧ್ರುವ್ ಜುರೇಲ್ ಮತ್ತು ರವೀಂದ್ರ ಜಡೇಜಾ ರಾಜಸ್ಥಾನವನ್ನ 18 ಓವರ್ಗಳಲ್ಲೇ ಗೆಲುವಿನ ದಡ ಸೇರಿಸಿದ್ರು. ಅದ್ಭುತ 81 ರನ್ ಸಿಡಿಸಿದ ಜುರೇಲ್ ಹಾಗೂ 24 ರನ್ ಗಳಿಸಿದ ಜಡೇಜಾ ಅಜೇಯರಾಗಿ ಉಳಿದ್ರು. ಹಾಗಾದ್ರೆ ಈ ಪಂದ್ಯದಲ್ಲಿ ಆರ್ಸಿಬಿ ಎಡವಿದ್ದಲ್ಲಿ? ಸ್ನೇಹಿತರೆ, ಆರ್ಸಿಬಿ ಸೋಲಿಗೆ ಪ್ರಮುಖವಾಗಿ ಈ 5 ಕಾರಣಗಳನ್ನ ನೀಡಬಹುದು. ಮೊದಲನೆಯದು ಟಾಸ್ ಸೋಲು ಮತ್ತು ಕಳಪೆ ಆರಂಭ. ಟಾಸ್ ಸೋತಿದ್ದಲ್ಲದೆ ಪಂದ್ಯದ ಮೊದಲ ಎಸೆತದಲ್ಲೇ ಫಿಲ್ ಸಾಲ್ಟ್ ವಿಕೆಟ್ ಕಳ್ಕೊಂಡಿದ್ದು ಆರ್ಸಿಬಿಗೆ ದೊಡ್ಡ ಹಿನ್ನಡೆಯಾಯಿತು. ಎರಡನೆಯದು ಸತತ ವಿಕೆಟ್ ನಷ್ಟ. ಪವರ್ ಪ್ಲೇನಲ್ಲೇ ಪ್ರಮುಖ 3 ವಿಕೆಟ್ ಕಳ್ಕೊಂಡ ಆರ್ಸಿಬಿ ಮಧ್ಯಮ ಕ್ರಮಾಂಕದಲ್ಲೂ ರವಿ ಬಿಷ್ಣೋಯ್ ಮತ್ತು ಬ್ರಿಜೇಶ್ ಶರ್ಮಾ ದಾಳಿಗೆ ಸಿಲುಕಿ ಸತತವಾಗಿ ವಿಕೆಟ್ ಕೈಚೆಲ್ತು. ಮೂರನೇ ಕಾರಣ ಸ್ಕೋರ್ ಬೋರ್ಡ್ ನಲ್ಲಿ ಕಡಿಮೆಯಾದ 30ರಿಂದ 40 ರನ್. ಇದು ಬ್ಯಾಟಿಂಗ್ಗೆ ಅತ್ಯಂತ ಹೇಳಿ ಮಾಡಿಸಿದ ಪಿಚ್ ಆಗಿತ್ತು. ರಾಜಸ್ಥಾನದ ಬೌಲಿಂಗ್ ಅನ್ನು ನೋಡಿದ್ರೆ ಆರ್ಸಿಬಿ ಕನಿಷ್ಠ 230ರಿಂದ 240 ರನ್ ಗಳಿಸಬೇಕಿತ್ತು. ಆದ್ರೆ 201 ರನ್ಗಳಿಗೆ ತೃಪ್ತಿ ಪಟ್ಟಿದ್ದು ಸೋಲಿಗೆ ಕಾರಣವಾಯಿತು. ನಾಲ್ಕನೇ ಮತ್ತು ಪ್ರಮುಖ ಕಾರಣ ಸೂರ್ಯವಂಶಿಗೆ ಬ್ರೇಕ್ ಹಾಕುವಲ್ಲಿ ವಿಫಲವಾದ ಬೌಲರ್ಗಳು. 15 ವರ್ಷದ ಯುವ ಆಟಗಾರನ ಸ್ಫೋಟಕ ಆಟಕ್ಕೆ ಆರ್ಸಿಬಿ ಬೌಲರ್ಗಳು ತಬ್ಬಿಬಾದ್ರು. ಸೂರ್ಯವಂಶಿಗೆ ಸರಿಯಾದ ಲೆಂತ್ ನಲ್ಲಿ ಬೌಲಿಂಗ್ ಮಾಡುವಲ್ಲಿ ವಿಫಲರಾಗಿದ್ದು ದೊಡ್ಡ ಹೊಡೆತ ಕೊಡ್ತು. 5ನೇ ಕಾರಣ ಮಂಕಾದ ಆರ್ಸಿಬಿ ಬೌಲರ್ಗಳು. 201 ರನ್ ಡಿಫೆಂಡ್ ಮಾಡುವಾಗ ಬೌಲರ್ಗಳಿಂದ ಶಿಸ್ತಿನ ದಾಳಿ ಬೇಕಿತ್ತು. ಆದ್ರೆ ಭುವನೇಶ್ವರ್ ಕುಮಾರ್, ಹೇಜಲ್ವುಡ್ ಸೇರಿದಂತೆ ಎಲ್ಲ ಬೌಲರ್ಗಳು ರಾಜಸ್ಥಾನದ ಬ್ಯಾಟರ್ಗಳ ಮುಂದೆ ಸಂಪೂರ್ಣವಾಗಿ ಮಂಕಾದ್ರು. ಸೂರ್ಯವಂಶಿ ಔಟ್ ಆದ್ಮೇಲೂ ಬ್ಯಾಟರ್ಗಳಿಗೆ ಬ್ರೇಕ್ ಹಾಕುವಲ್ಲಿ ವಿಫಲರಾದ್ರು. ಒಟ್ಟಿನಲ್ಲಿ ಹೇಳುವುದಾದ್ರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ವಿಫಲವಾದ ಆರ್ಸಿಬಿ ರಾಜಸ್ಥಾನದ ಎದುರು ಸಂಪೂರ್ಣವಾಗಿ ಶರಣಾಯಿತು. ಸ್ನೇಹಿತರೆ, ಈ ಹೀನಾಯ ಸೋಲಿನ ಬಗ್ಗೆ ನೀವೇನ್ ಹೇಳ್ತೀರಿ? 15 ವರ್ಷದ ಸೂರ್ಯವಂಶಿ ಆಟ ನಿಮ್ಗೆ ಇಷ್ಟ ಆಯ್ತಾ?